ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ತಂದೆ ಇರುವಾಗಲೇ ಜೀವನದಲ್ಲಿ ಬೀಳುವುದನ್ನು ಮತ್ತು ಸೋಲುವುದನ್ನು ಕಲಿಯಿರಿ. ಏಕೆಂದರೆ ಬಿದ್ದಾಗ ತಂದೆ ಮೇಲೆ ಎತ್ತುತ್ತಾನೆ, ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಮಿಕ್ಕಿದವರೆಲ್ಲ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ, ನಿನ್ನ ಸೋಲನ್ನು ನೋಡಲು. ಎಷ್ಟು ಚೆನ್ನಾಗಿದೆ ನೋಡಿ. ಆಹಾ! ತಂದೆ ಇರುವಾಗಲೇ ಜೀವನದಲ್ಲಿ ಬೀಳುವುದನ್ನು ಮತ್ತು ಸೋಲುವುದನ್ನೂ ಕಲಿಯಿರಿ. ಏಕೆಂದರೆ ಬಿದ್ದಾಗ ತಂದೆ ಮೇಲೆತ್ತುತ್ತಾನೆ. ತಂದೆ ಒಬ್ಬನೇ ಅದು ಮಾಡೋದು, ಬೇರೆ ಇನ್ನೆಲ್ಲರೂ ಬೀಳಲಿ ಅಂತ ಕಾಯ್ತಲೇ ಇರ್ತಾರೆ. ಸೋತಾಗ ನಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಮಿಕ್ಕಿದವರೆಲ್ಲ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ, ನಿನ್ನ ಸೋಲನ್ನು ನೋಡಲು. ಭಾಳ ಚೆನ್ನಾಗಿದೆ ನೋಡಿ. ನಾವು ತಿಳ್ಕೋಬೇಕು ಇದನ್ನು. ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಮಸ್ಕಾರದಿಂದ ಆಯುಷ್ಯ ವೃದ್ಧಿಯಾಗತ್ತೆ ಯಾವ ಥರ ಅನ್ನೋದನ್ನು ಒಂದು ಕತೆ ಇದೆ, ತಿಳ್ಕೊಳ್ಳೋಣ. ಮಾರ್ಕಂಡೇಯ ಮುನಿಗಳು ದೀರ್ಘಾಯುಷ್ಯದ ಬಗೆಗಿನ ಹಲವು ಕಥೆಗಳಲ್ಲಿ ಒಂದು. ಕಂಡು ಮುನಿಗಳ ಮಗುವಿಗೆ 9 ವರ್ಷಕ್ಕೆ ಮರಣ ಯೋಗ ಆಯಿತು. 7ನೇ ವರ್ಷಕ್ಕೆ ಉಪನಯನ ಮಾಡಿದ ಮುನಿಗಳು ಮಗನಿಗೆ ಹೀಗೆಂದರು: ಮಗು, ಸಾತ್ವಿಕರು ಹಿರಿಯರು ಕಂಡಲ್ಲಿ ನಮಸ್ಕಾರ ಮಾಡು, ಅವರ ಆಶೀರ್ವಾದವನ್ನು ಪಡೆದುಕೋ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇ ವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಃ ಪ್ರಜ್ಞಾ ಯಶೋಬಲಂ. ನಮಸ್ಕಾರ ಮಾಡುವುದರಿಂದ ಜ್ಞಾನವೃದ್ಧರ ಸೇವೆಯಲ್ಲಿ ನಿರತರಾದವರಿಗೆ ಆಯುಷ್ಯ, ಪ್ರಜ್ಞೆ, ಯಶಸ್ಸು, ಬಲಗಳು ವೃದ್ಧಿಯಾಗುತ್ತದೆ. ಬಾಲಕ ಮಾರ್ಕಂಡೇಯ ಹಾಗೆಯೇ ಮಾಡಿದ. ತನ್ನ ಆಶ್ರಮದ ಮಾರ್ಗದಲ್ಲಿ ಬಂದ ಎಲ್ಲ ಹಿರಿಯ ಜ್ಞಾನಿಗಳ ಪಾದಕ್ಕೆ ಅಭಿವಾದನ ಮಾಡಿ ನಮಿಸುತ್ತಿದ್ದ. ದೀರ್ಘಾಯುಷ್ಮಾನ್ ಭವ ಎಂಬ ಆಶೀರ್ವಾದಗಳನ್ನು ಪಡೆದು ಹಿಂತಿರುಗುತ್ತಿದ್ದ. ಆಶ್ರಮದ ಮಾರ್ಗದಲ್ಲಿ ಬಂದಂತಹ ಸಪ್ತಋಷಿಗಳಿಗೂ ಕೂಡ ಬಾಲಕನು ಅಭಿವಾದನ ಮಾಡಿದ. ದೈವ ಸಂಕಲ್ಪದಂತೆ ಪೂರ್ವಾಪರಗಳನ್ನು ಆಲೋಚನೆ ಮಾಡದೆ ಸಪ್ತಋಷಿಗಳು ಬಾಲಕ ಮಾರ್ಕಂಡೇಯನಿಗೆ ದೀರ್ಘಾಯುಷ್ಯದ ವರವನ್ನಿತ್ತರು. ಜ್ಞಾನಿಗಳ ಸಜ್ಜನರ ಮುಖದಿಂದ ಹೊರಟ ಮಾತುಗಳೂ ಕೂಡ ಸುಳ್ಳಾಗಲು ಪರಮಾತ್ಮ ಬಿಡುವುದಿಲ್ಲ. ಕಾಲ ಕಳೆಯಿತು. ನಿತ್ಯ ನಿರಂತರ ಪರಮಶಿವನನ್ನು ಆರಾಧಿಸುತ್ತಿದ್ದ ಬಾಲಕ ಮಾರ್ಕಂಡೇಯನ ಜೀವ ಒಯ್ಯಲು ಯಮದೂತರೂ ಬಂದರು. ಅವರಿಗೆ ಬಾಲಕನನ್ನು ಸ್ಪರ್ಶಿಸಲು ಆಗಲಿಲ್ಲ. ಮಹಿಷವಾಹನನಾಗಿ ಯಮನೇ ಬಂದರೂ ಕೂಡ ಪ್ರಯೋಜನವಾಗಲಿಲ್ಲ. ಬಾಲಕನ ಸುತ್ತ ಆವರಿಸಿದ್ದ ಆಶೀರ್ವಾದದ ಕವಚವನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ಶಿವಭಕ್ತ ಮಾರ್ಕಂಡೇಯನ ಆಯುಷ್ಯವನ್ನು ಸಪ್ತಕಾಲ್ಪದ ತನಕ ತಿದ್ದಿ ಬಿಡುವಂತೆ ಯಮಧರ್ಮಜನಿಗೆ ಪರಶಿವನು ಸೂಚಿಸುತ್ತಾನೆ. ಮಾರ್ಕಂಡೇಯ ಋಷಿಗಳನ್ನು ಸ್ಮರಿಸುವವನಿಗೆ ಆಯುಷ್ಯವೂ ವೃದ್ಧಿಯಾಗುತ್ತದೆ. ಹಿರಿಯರು ಬಂದಾಗ ಎದ್ದು ನಿಲ್ಲುವುದನ್ನು ಕರ್ತವ್ಯ. ದೊಡ್ಡವರು ಸನಿಹದಿಂದ ಆಗುತ್ತಿದ್ದಾಗಲೂ ಎದ್ದು ನಿಲ್ಲುವುದು ಆಯುಷ್ಯಕ್ಕೆ ಪೆಟ್ಟಿದೆ. ಆಯುಷ್ಯಕ್ಕೆ ಊರ್ಧ್ವಂ ಪ್ರಾಣಂ ಉತ್ಕೃಮಂತಿ ಯೂನ ಸ್ಥವಿರ ಆಗುತ್ತೆ. ಹಿರಿಯರು ಸನಿಹದಿಂದ ಸಾಗುತ್ತಿದ್ದಾಗೆ ಕಿರಿಯರು ಪ್ರಾಣಶಕ್ತಿ ತಾವಾಗಿ ಮೇಲಕ್ಕೆ ಚಿಮ್ಮುತ್ತದೆ. ಆಗ ಎದ್ದು ನಿಂತಲ್ಲಿ ಅದು ಶಾಂತವಾಗಿ ಶರೀರದಲ್ಲಿಯೇ ನೆಲೆಯುತ್ತದೆ. ಇಲ್ಲವಾದರೆ ಆಯುಷ್ಯ ಕ್ಷೀಣವಾಗುತ್ತದೆ. ಗುರು ಹಿರಿಯರನ್ನು, ತಂದೆ ತಾಯಿಗಳನ್ನು, ಜ್ಞಾನಿಗಳನ್ನು ಗೌರವಿಸುವುದರಿಂದ, ನಮಸ್ಕರಿಸುವುದರಿಂದ ನಮಗೆ ಸರ್ವ ಸೌಲಭ್ಯಗಳು ಲಭಿಸುತ್ತದೆ. ಇದನ್ನು ಕೃಪೆ ಪ್ರಶಾಂತ ಭಟ್ ಕೋಟೇಶ್ವರ ಅನ್ನೋರು. ಇದಕ್ಕೆ ನಾವು ನೋಡಿ, ದೊಡ್ಡವರಿಗೆ ನಮಸ್ಕಾರ ಮಾಡೋದ್ರಿಂದ ಇದರಿಂದ ನಾವು ಎಷ್ಟು ತಿಳ್ಕೊಬೋದು ಗೊತ್ತಾಯ್ತಾ. ನಾವು ಯಾವಾಗಲೂ ಕಿರಿಯರು ನಮಸ್ಕಾರ ಮಾಡೋದನ್ನು ಕಲಿಬೇಕು ಗೊತ್ತಾಯ್ತಾ. ನಾವು ಅದನ್ನು ಒಂದು ಅವನೇನು ಇವನೇನು ಅಂತ ಅನ್ಬಾರ್ದು. ನಾವು ಎಷ್ಟು ಆ ಒಂದು ಇದನ್ನು ಬೆಳೆಸ್ಕೊತೀವೋ ನಮ್ಮ ಏಳಿಗೆ ಜಾಸ್ತಿ ಆಗತ್ತೆ. ಇವತ್ತು ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 16/10/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವೀಜ ಮಾಸ, ಕೃಷ್ಣಪಕ್ಷ, ತಿಥಿ ದಶಮಿ, ಹಗಲು 1:25, ನಕ್ಷತ್ರ ಅಷ್ಟೇಶ, ಹಗಲು 4:17, ಮಳೆ ಚಿತ್ತೆ 2ನೇ ಪಾದ, ರಾಹುಕಾಲ 1:38ರಿಂದ 3 ಗಂಟೆ 7 ನಿಮಿಷ, ಗುಳಿಕ ಕಾಲ 9:11ರಿಂದ 10:40, ಯಮಗಂಡ ಕಾಲ 6:13ರಿಂದ 7:42. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಇದರಲ್ಲಿ
ಕಾಮೆಂಟ್ಸ್ ಮಾಡಿ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.